ಏನು ಆಗ್ಬಿಟ್ಟಿದೆ ನನಗೆ, ಏನು ಅರ್ಥನೇ ಆಗ್ತಿಲ್ಲ. ಯಾಕೆ ನನ್ನ ಬುದ್ಧಿ ಕೆಲಸ ಮಾಡ್ತಿಲ್ಲ? ದೀಪಕ್ಕೆ ಅದರ ಮಹತ್ವ ಎಂದೂ ಗೊತ್ತಿರುವುದಿಲ್ಲ, ಆದರೆ ದೀಪವನ್ನು ಹಚ್ಚುವವರಿಗೆ ಗೊತ್ತಿರುತ್ತದೆ. ನೀನಿಂದು ಮೊದಲ ದಿನವೇ ನಿನ್ನ ಅಭಿನಯದಿಂದ ಈ ಎಲ್ಲ ಜನರ ಮನ ಮಸ್ತಿಷ್ಕದಲ್ಲಿ ಬೆಂಕಿ ಹಚ್ಚಿರುವೆ. ಅದರಿಂದೆದ್ದ ಹೊಗೆ ನನಗೆ ಕಾಣುತ್ತಲಿದೆ. ಇಂದು ಮಕ್ಕಳ ನಡುವೆ ಕಲಹವಾಗಿದೆ, ನಾಳೆ ದೊಡ್ಡವರ ನಡುವೆ. ಈ ಬೆಂಕಿ ಹೇಗೆ ನಿಧಾನವಾಗಿ ಮಹಾಮಾರಿಯ ಹಾಗೆ ಇಡೀ ಗ್ರಾಮಕ್ಕೆ ವ್ಯಾಪಿಸಲಿದೆ. ನಾನು ನನ್ನ ಗುರಿ ತಲುಪುವುದು ಕಾಣುತ್ತಲಿದೆ. ಶುಭಾಶಯ ಮಾಣಿಕ್ಯ. ನಂದರಾಜ, ನೀವ್ ಯಾಕೇನೂ ಹೇಳಿಲ್ಲ? ಹೇಳಿದ್ರೆ ವಿಷಯ ದೊಡ್ಡದಾಗೋದು. ನನ್ನ ಕಾರಣಕ್ಕೆ ವಾದ ವಿವಾದ ಆಗೋದು ನನಗಿಷ್ಟ ಇಲ್ಲ. ಇವತ್ತು ಮಾಣಿಕ್ಯ ಏನೋ ಮಾತಾಡ್ದ, ನಾಳೆ ಬೇರೆಯವರು. ಇವತ್ತು ಮಕ್ಕಳ ಮಧ್ಯೆ ವಿವಾದ ಆಗಿದೆ, ನಾಳೆ ದೊಡ್ಡವ್ರ ಮಧ್ಯೆ ವಿವಾದ ಆಗತ್ತೆ. ನಂದರಾಜ, ನೀವು ಸಂಭಾವ್ಯತೆಗಳ ಬಗ್ಗೆ ಮಾತಾಡ್ತಿದ್ದೀರಾ, ಮತ್ತೆ ಸಂಭಾವ್ಯತೆ ಯಾವಾಗ್ಲೂ ನಿಜ ಆಗಲ್ಲ. ಸುಳ್ಳು ಆಗಿರೋದಿಲ್ಲ. ಈ ಊರನ್ನ ಬಿಟ್ಬಿಡೋದೆ ಗೋಕುಲ ಜನಕ್ಕೆ ಒಳ್ಳೇದು. ನಂದ ಈಗ ಏನನ್ನೇ ಮಾಡಲಿ, ಇನ್ನು ಈ ಗ್ರಾಮದಲ್ಲಿ ಅಶಾಂತಿಯ ಸಾಮ್ರಾಜ್ಯ ಸ್ಥಾಪಿತವಾಗುವುದನ್ನು ಯಾರಿಂದಲೂ ತಡೆಯಲಾಗದು. ಕೇಶಿನಿ ನಾನು, ಮತ್ತು ಬಿತ್ತಿರುವ ವಿನಾಶದ ಬೀಜ ಎಂತಹ ವೃಕ್ಷವಾಗಿ ಬೆಳೆಯುವುದೆಂದರೆ ಅದನ್ನು ಕಿತ್ತರೂ ಕೂಡ ಬೆಳೆಯುವುದು. ಮತ್ತು ಇವರು ಒಟ್ಟಾಗಿಯೂ ಈ ಸಂಕಟದ ಎದುರು ನಿಲ್ಲಲಾಗುವುದಿಲ್ಲ. ಹಸ್ತದ ಬೆರಳುಗಳ ಹಾಗೆ ಬೇರೆ ಬೇರೆ ಆಗುತ್ತಾರೆ ಮತ್ತು ಹಗುರವಾದ ಭಾರವನ್ನು ಎತ್ತಲೂ ಅಸಮರ್ಥರಾಗುತ್ತಾರೆ. ಆ ಕ್ಷಣದಲ್ಲಿ ನಾನು ಇವರ ಮೇಲೆ ನನ್ನ ಮುಂದಿನ ಪ್ರಹಾರ ಮಾಡುತ್ತೇನೆ. ಇವತ್ ರಾತ್ರಿ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ಯಶೋದೆ. ಇವತ್ ರಾತ್ರಿನೇ ಕೃಷ್ಣನ್ನ ತಯಾರು ಮಾಡು, ಜೊತೆಗೆ ನೀನು ಕೂಡ. ಕಂಸನಿಗೂ ಭ್ರಮೆ. ನನ್ನ ಮಾರ್ಗೀಯ ದೃಷ್ಟಿ ಹೇಗೆ ಅರಿಯಲಿಲ್ಲ ನಿಮ್ಮ ಪರಿಚಯವನ್ನು? ಭಗವಂತ ಕಂಸನಿಂದ ದೈತ್ಯಗುರು ಶುಕ್ರಾಚಾರ್ಯರಿಗೆ ಪ್ರಣಾಮ. ಯಾವ ದೃಷ್ಟಿಯಿಂದ ನೀನು ಇಲ್ಲಿಗೆ ಬಂದೆ? ಅದರ ತಾತ್ಪರ್ಯವನ್ನು ನುಡಿ. ಏಕೆ ಇಲ್ಲಿಗೆ ಬಂದೆ? ಪ್ರತೀಕಾರದ ಸಂಗ್ರಾಮದಲ್ಲಿ ನಿಮ್ಮ ಸಹಾಯ ಮಾಡಲು. ಪ್ರತೀಕಾರ, ಸಂಗ್ರಾಮ, ಸಹಾಯವೇ? ಎಂತಹ ಸಹಾಯ? ತಿಳಿದಿದ್ದೇನೆ, ಆ ವಿಷ್ಣು ನಿಮಗೂ ಶತ್ರುವೆ. ಮೋಸ ಮಾಡಿದ ಅವನು ನಿಮ್ಮ ಸ್ಥಾನಕ್ಕೆ. ನಿಮ್ಮಂತಹ ಜ್ಞಾನಿ ಗುರುವನ್ನು ದೇವತೆಗಳ ಗುರು ಮಾಡಲಿಲ್ಲ. ಬೃಹಸ್ಪತಿಯನ್ನು ಅವರ ಗುರು ನಿಯುಕ್ತಿ ಮಾಡಿಬಿಟ್ಟ. ನಿಮ್ಮ ಯೋಗ್ಯತೆಯ ಅಪಹಾಸ್ಯ ಮಾಡಿದ ಅವನು ಜಗತ್ತಿನ ಎದುರು ನಿಮ್ಮನ್ನು ಲಘುವಾಗಿ ಬಿಂಬಿಸುವ ಪ್ರಯತ್ನ ಮಾಡಿದ ಅವನು. ಅಂತಹ ಶತ್ರುವು ಜೀವಂತವಾಗಿ ಇರಬಾರದಲ್ಲವೇ ದೈತ್ಯಗುರು ಶುಕ್ರಾಚಾರ್ಯ? ಆದರೆ ವಿಷ್ಣುವಿನ ಜೊತೆ ಶತ್ರುತ್ವದ ಕಾರಣ ಗುರು ಪಟ್ಟ ಎಂದಿಗೂ ಅಲ್ಲ ಕಂಸ. ಮತ್ತೇನು ಕಾರಣ ಇರುತ್ತದೆ ಇದರ ಹೊರತಾಗಿ? ವ್ಯಕ್ತಿಗತವದು. ದೈತ್ಯಗುರು ಶುಕ್ರಾಚಾರ್ಯರ ವ್ಯಕ್ತಿಗತ ಕಾರಣ? ಹಾ, ಏಕೆಂದರೆ ನಾನು ಶುಕ್ರಾಚಾರ್ಯ, ಈ ಸೃಷ್ಟಿಯ ಏಕಮಾತ್ರ ಅಂತಹ ಒಬ್ಬ ಋಷಿ. ನನಗೆ ಮಹಾದೇವನಿಂದ ವರದಾನ ಪ್ರಾಪ್ತವಾಗಿದೆ. ಮೃತಪಟ್ಟವರಿಗೆ ಜೀವದಾನ ನೀಡುವ ವರದಾನ. ನಾನು ಎಷ್ಟೋ ಯುಗಗಳು ಮಹಾದೇವನ ತಪಸ್ಸು ಮಾಡಿದ್ದೇನೆ. ಅದರ ನಂತರ ನನಗೆ ಆ ವರದಾನ ಪ್ರಾಪ್ತವಾಯಿತು. ಅದು ಮತ್ಯಾರಿಗೂ ಪ್ರಾಪ್ತವಾಗುವುದಿಲ್ಲ. ನ ಭೂತೋ ನ ಭವಿಷ್ಯತಿ.
ಈ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡ ನಂತರ ನಾನು ಇದುವರೆಗೂ ಒಬ್ಬ ಅಸುರನನ್ನು ದೇವತೆಗಳ ಕೈಯಿಂದ ಸಾಯಲು ಬಿಡಲಿಲ್ಲ. ಆದರೆ ಸಂಪೂರ್ಣ ಸೃಷ್ಟಿಯನ್ನೇ ಸಾವಿನಿಂದ ಕಾಪಾಡುವ ಈ ಶುಕ್ರಾಚಾರ್ಯ ಅವರನ್ನು ಕಾಪಾಡಿಕೊಳ್ಳಲಾಗಲಿಲ್ಲ. ಅವರನ್ನು ನಾನು ಅತ್ಯಂತ ಪ್ರೀತಿ ಮಾಡುತ್ತಿದ್ದೆ. ಅವರಿಗೆ ನಾನು ಎಲ್ಲರಿಗಿಂತ ಅಧಿಕ ಗೌರವ ಕೊಡುತ್ತಿದ್ದೆ. ಅವರಿಲ್ಲದೆ ಈ ಶುಕ್ರಾಚಾರ್ಯ ತನ್ನ ಜೀವನದ ಕಲ್ಪನೆಯನ್ನೇ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರನ್ನೇ ಕಾಪಾಡದೆ ಹೋದೆ ಕಂಸ. ಯಾರವನು? ನನ್ನ ಮಾತೆಯವಳು. ನನ್ನ ಮಾತೆ. ಅಮ್ಮ, ಕಂದ. ಅಪ್ಪ ಏನ್ ಹೇಳಿದ್ರು ಅದ್ ನಿಜನಾ? ನಾವು ನಿಜವಾಗ್ಲೂ ಗೋಕುಲ ಬಿಟ್ಟು ಹೋಗ್ತಿದೀವಾ? ಹಾ ಕಂದ. ಆದ್ರೆ ನಾವ್ ಯಾಕೆ ಹೋಗ್ತಿದೀವಿ ಅಮ್ಮ? ಯಾಕಂದ್ರೆ ನಿಮ್ಮಪ್ಪನ್ಗೆ ಏನನ್ಸುತ್ತೆ ಅಂದ್ರೆ ನಾವಿಲ್ಲಿರೋದ್ರಿಂದ ಕಂಸ ಪದೇ ಪದೇ ಗೋಕುಲದ ಮೇಲೆ ಆಕ್ರಮಣ ಮಾಡ್ತಾನೆ. ಮತ್ತೆ ಗೋಕುಲ ವಾಸಿಗರ ಜೀವನ ಸಂಕಟಕ್ಕೆ ಸಿಕ್ಕೊಳ್ಳುತ್ತೆ. ನಾವಿಲ್ಲಿಂದ ಹೋಗೋ ಕಾರಣ ಇದೆ ಆದ್ರಿ. ಮತ್ತೆ ನಾವೇ ಯಾಕೆ? ಎಲ್ಲ ಗೋಕುಲ ಚಂದ್ರ ಬರ್ಬೇಕಲ್ವಾ ನಮ್ ಜೊತೆ? ಎಲ್ರ ಜೊತೆಗೆ ಇರ್ತೀವಿ, ಸುರಕ್ಷಿತವಾಗೂ ಇರ್ತೀವಿ. ನನ್ನ ಕಂದ, ಎಷ್ಟು ಯೋಚಿಸ್ತೀಯಲ್ಲ ನೀನ್ ಎಲ್ಲರ ಬಗ್ಗೆನು. ಆದ್ರೆ ಕಂದ, ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಯಾರಿಗಾದ್ರೂ ಕೂಡ ತನ್ನ ಮಾತೃಭೂಮಿಯನ್ನ ಬಿಟ್ಟು ಜೀವನ ಮಾಡೋದು ಬಹಳ ಕಷ್ಟವಾದದ್ದು. ಅಮ್ಮ, ಇದು ಕಷ್ಟ ಆದ್ರಿ ಮತ್ ನಾವ್ ಯಾಕೆ ಬಿಟ್ಟು ಹೋಗ್ತಿದೀವಿ ಈ ಮಾತೃಭೂಮಿನ? ನನ್ಗಂತೂ ಎಲ್ರದ್ದು ಬಹಳ ನೆನ್ಪಾಗುತ್ತಮ್ಮ. ಯಾಕಂದ್ರಿ ನನ್ ಮೇಲೆ ಅವ್ರಿಗೆ ಅಧಿಕಾರ ಎಷ್ಟಿದೆ ಅಂದ್ರೆ ನಿಮ್ಗೂ ಮತ್ತೆ ಅಪ್ಪಂಗಿರೋ ಅಷ್ಟು. ನನಗೆ ಅರ್ಥ ಆಗುತ್ತೆ. ಆದ್ರೆ ಇನ್ನಿಲ್ಲಿರೋದು ಕಷ್ಟನೇ. ನಾನಿಲ್ಲಿ ಇರೋಕ್ ಹೇಳ್ತಿಲ್ಲ ಅಮ್ಮ, ಎಲ್ರನ್ನೂ ಜೊತೆಗ್ ಬರೋಕ್ ಹೇಳ್ತಿದೀನಿ ಅಷ್ಟೇ. ನನ್ಗೆ ಇಷ್ಟ ಆಗಲ್ಲ ನಾನು ಒಬ್ನೇ ಹೋಗೋಕಿ. ನೋಡು ಕಂದ, ಎಲ್ರೂ ಜೊತೆಗ್ ಬರ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನಾವು ಖಂಡಿತ ಹೋಗ್ತಿದೀವಿ. ಯಾಕಂದ್ರೆ ನಿನ್ನ ಅಪ್ಪನ ನಿರ್ಧಾರ ಬದ್ಲಾಗಲ್ಲ. ಈ ಮಾತನ್ನ ಅರ್ಥ ಮಾಡ್ಕೋ ಕಂದ. ಮತ್ತೆ ಮಾನಸಿಕವಾಗಿ ನಿನ್ನ ಗಟ್ಟಿ ಮಾಡ್ಕೋ. ಹಾ ಅಮ್ಮ, ಗೋಕುಲನ್ ಬಿಟ್ಟೋಗೋ ಸಮಯ ಬಂದಾಗಿದೆ. ಬೃಂದಾವನ ನಮಗೋಸ್ಕರ ಕಾಯ್ತಾ ಇದೆ. ಪ್ರಭು, ಕೃಷ್ಣನದ್ದು ಇದೆಂತಹ ಲೀಲೆ? ಅವನೇ ಸ್ವತಃ ವೃಂದಾವನಕ್ಕೆ ಹೋಗುವ ಯೋಚನೆ ಮಾಡಿದ. ಈಗ ಹೋಗುವ ಸಮಯ ಸಮೀಪ ಬಂದಾಗ ಅವನೇ ಅಳುತ್ತಿದ್ದಾನೆ. ಮನುಷ್ಯ ಲೋಕದಲ್ಲಿ ಮೋಹಮಾಯೆಯ ಬಂಧನ ಬಹಳ ದೊಡ್ಡದಾಗಿದೆ ದೇವಿ. ಕೃಷ್ಣ ತನ್ನ ಮಾತೃಭೂಮಿ ತ್ಯಜಿಸಿ ಹೊರಟಿದ್ದಾನೆ. ದುಃಖವಂತೂ ಸಹಜ. ಅಶ್ರುಧಾರೆ ಈಗ ಹರಿಯಬೇಕು. ಆದರೆ ಇದು ವಿಧಿಯ ವಿಧಾನದ ನಿರ್ಧಾರಿತ ಕರ್ಮವೇ ದೇವಿ, ಮತ್ತು ಕೃಷ್ಣನು ಈ ಕರ್ಮವನ್ನು ಮಾಡಲೇಬೇಕು. ಪ್ರಭು, ಕೃಷ್ಣನ ಒಂದು ಅತ್ಯಂತ ದೊಡ್ಡ ವಿಶೇಷತೆ ಇದೆ, ಮತ್ತು ಅದು ಎಲ್ಲರ ಜೊತೆಗೊಂದಾಗಿ ನಡೆಯುವುದು. ಆದರೆ ರಾಧಾ ಮತ್ತು ಮಾಣಿಕ್ಯನ ಜಗಳದ ನಂತರ ನನಗೆ ಈ ವಿಷಯಕ್ಕೆ ಶಂಕೆ ಇದೆ. ಜನರು ಅವನ ಈ ಯಾತ್ರೆಯಲ್ಲಿ ಅವನ ಜೊತೆ ಇರುವರೋ, ಅವನ ಮಾತು ಕೇಳುವರೋ ಇಲ್ಲವೋ ಎಂದು. ಪ್ರಾಯಶಃ ಮೊದಲಿನ ಶಾಂತಿ ಒಗ್ಗಟ್ಟು ಈಗ ಇರದೇನೋ ಪ್ರಭು? ನಿನ್ನ ಶಂಕೆ ನಿರಾಧಾರವಾದದ್ದಲ್ಲ ದೇವಿ. ಮಾಣಿಕ್ಯ ಮತ್ತು ರಾಧೆಯ ಜಗಳದ ಕಾರಣ ಸಮಸ್ಯೆ ಜಟಿಲವಾಗಿದ್ದಂತೂ ನಿಜ. ಆದರೆ ಇಂತಹ ಸಮಸ್ಯೆಗಳ ಪರಿಹಾರದಲ್ಲೇ ಆನಂದವೂ ಇದೆ ದೇವಿ. ಈಗ ನೋಡಬೇಕಾದದ್ದು ಕೃಷ್ಣನು ಈ ಸಮಸ್ಯೆಗೆ ಯಾವ ಉತ್ತರ ಹುಡುಕುತ್ತಾನೆಂದು, ಮತ್ತು ಸ್ವತಃ ಹುಡುಕುವನೋ ಇಲ್ಲ ಮತ್ಯಾರದ್ದು ಸಹಾಯ ಪಡೆವನೋ ಎಂದು. ಇವತ್ತಿಂದ ನಾನು ಗೊಲ್ಲಂಗೆ ಯಾವ ಸಹಾಯನೂ ಮಾಡಲ್ಲ 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 ಮಾಡಲ್ಲ. ಅಪಾಯದಲ್ಲಿ ಸಿಗಾಕೊಂಡು ಸಹಾಯ ಮಾಡಕ್ ಕರೀತಾನೆ, ಆಗ್ಲೂ ನಾನು ಮಾಡಲ್ಲ. ನಾನೇ ದಡ್ಡಿ, ಯಾವಾಗ್ಲೂ ಅವನ ತರ ವಹಿಸ್ಕೊಂಡು ಹೋಗ್ತಾ ಇರ್ತೀನಿ. ಮಾಣಿಕ್ಯ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದ, ಅದಕ್ಕೆ ಅವನ ಹತ್ರ ಜಗಳ ಮಾಡ್ದೆ. ಕೃಷ್ಣ ಅವನಿಗೆ ಹೇಳೋದ್ ಬಿಟ್ಟು ನನ್ಗೆ ಸುಮ್ಮನೆ ಕೇಳ್ದ. ಆಗ ನಾನು ಏನ್ ಹೇಳ್ತಿದ್ನೋ ಅದ್ ಸತ್ಯನೇ ಆಗಿತ್ತು. ಮಗಳೇ ರಾಧೆ, ಕೃಷ್ಣನು ಕಾರಣ ಇಲ್ಲದೆ ನಿನಗೆ ಏನು ಹೇಳಿರಲ್ಲ ಅಲ್ವಾ? ನೀವು ಅವನ ಪರ ವಹಿಸ್ಕೊಂಡ್ ಬರ್ಬೇಡಿ ಅಪ್ಪ. ಅವನ್ಗೀಗ ಅಹಂಕಾರ ಬಂದಿದೆ.
ಆದ್ರೆ ನಂಗೆ ಇನ್ನು ಜಂಬ ಇಲ್ವಲ್ಲ. ಅವನ್ ನನ್ ಚಿಂತೆ ಮಾಡಲ್ಲ ಅಂದ್ಮೇಲೆ ನಾನು ಅವ್ನ್ ಚಿಂತೆ ಮಾಡಲ್ಲ. ಅವನ್ ಬಗ್ಗೆ ಅವನ್ ಏನ್ ಅಂದ್ಕೊಂಡಿದ್ದಾನೆ? ರಾಧೆ, ನೀನ್ ಸುಮ್ನೆ ಕೃಷ್ಣನ್ ಮೇಲೆ ಕೋಪ ಮಾಡ್ಕೋತಾ ಇದೀಯಾ. ಕೃಷ್ಣ ಅಂತ ಹುಡುಗ ಅಲ್ಲಮ್ಮ. ಈಗಾಗಲ್ಲ ಅವನಾಗೆ ಮಾತಾಡ್ಸಕ್ ಬಂದ್ರು ನಾನ್ ಮಾತ್ರ ಒಪ್ಕೊಳ್ಳಲ್ಲ. ರಾಧೆ, ರಾಧೆ, ಓ ರಾಧೆ, ರಾಧೆ ಕೇಳಿಲ್ಲಿ. ಅಪ್ಪ, ನೀವೇ ಹೇಳ್ಬಿಡಿ, ಅವನು ಇಲ್ಲಿಂದ ಹೋಗ್ಬಿಡ್ಲಿ. ನನಗೆ ಅವನ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ, ಮತ್ತೆ ಅವನ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಆದ್ರೆ ಇದನ್ನಾದ್ರೂ ಹೇಳೋ, ಅಲ್ಲಿಂದ ಸಿಟ್ಟಿಂದ ಯಾಕೆ ಬಂದಿದ್ದು? ಅಯ್ಯೋ ರಾಧೆ. ಕೃಷ್ಣ, ನೀನ್ ಈಗ್ಲೇ ಅವಳ ಹತ್ರ ಹೋಗೋದ್ ಬೇಡ. ನೋಡಿದ್ಯಲ್ಲ, ಅವಳು ಸಿಟ್ಟಾಗಿದ್ದಾಳೆ, ನೊಂದ್ಕೊಂಡಿದ್ದಾಳೆ. ಅವಳು ನಿನ್ನ ಹತ್ರ ಮಾತು ಆಡೋದಿಲ್ಲ. ಈಗ ನಾನು ಅವಳನ್ನ ಮಾತಾಡ್ಸಕ್ ಹೋಗ್ತಿದ್ರಿ, ಅವಳು ನನ್ನ ಯಾವಾಗ್ಲೂ ನೋಡಕ್ಕಾಗಲ್ಲ, ಯಾವತ್ತೂ ಮಾತಾಡ್ಸಕ್ಕೂ ಆಗಲ್ಲ. ನಾವಿಬ್ರು ಎಷ್ಟೊಂದು ದೂರ ಇರ್ತೀವಿ ಅಂದ್ರೆ ಬೇಕಂದ್ರೂ ಒಬ್ರನ್ನೊಬ್ರು ನೋಡಕ್ಕಾಗಲ್ಲ. ಕೋಪ ಬೇಡ ರಾಧೆ, ಕೋಪ ಬೇಡ. ನನ್ನ ಯೋಚನೆ, ನನ್ನ ಭಾವನೆಗಳನ್ನೆಲ್ಲ ಅರ್ಥ ಮಾಡ್ಕೋ. ನೀನೇ ಅರ್ಥ ಮಾಡ್ಕೊಳ್ತಿದ್ರೆ ಮತ್ ಯಾರು ಅರ್ಥ ಮಾಡ್ಕೋತಾರೆ? ನಿಜ ಹೇಳ್ತಿದ್ದೀನಿ. ಈ ಗೊಂಬೆ, ನಾನು ಯಾವತ್ತೂ ಅವನ ಜೊತೆ ಮಾತಾಡಲ್ಲ. ಅವನು ಏನ್ ಅಂದ್ಕೋಬಿಟ್ಟಿದ್ದಾನೆ? ಅವನೇನ್ ರಾಜನ? ಬೇಕು ಅಂದಾಗ ಮಾತಾಡ್ಸಕ್ ಬರ್ತಾನೆ, ಬೇಡ ಅಂದಾಗ ಸುಮ್ನಿರು ಅಂತಾನೆ. ಮೊದ್ಲು ಅವನೇ ಎಲ್ಲರ ಎದುರಿಗೂ ಜಗಳ ಮಾಡ್ದ, ಈಗ ಬಂದಿದ್ದಾನೆ ಮಾತಾಡ್ಸಕ್ಕೆ. ಅವನಿಗೆ ಅವನ್ ಮರ್ಯಾದೆ ಬಗ್ಗೆ ಚಿಂತೆ ಇದೆಯೋ ಇಲ್ವೋ? ಆದ್ರೆ ನನ್ಗಂತೂ ಇದೆ. ಕೊಳಲಿನ ಧ್ವನಿ, ಇದರ ಅರ್ಥ ಕೃಷ್ಣ ಬಂದಿದ್ದಾನೆ. ಬಂದ್ರೆ ಬರ್ತಾನೆ, ನನ್ಗೆ ಯಾಕೋದು? ಅವನಿಂದ ನನ್ಗೇನಾಗ್ಬೇಕಾಗಿಲ್ಲ. ನಾನಂತೂ ಮಾತಾಡಲ್ಲ. ಅವನ್ ಕೊಳಲಿನ್ನು ನಾನ್ ಕೇಳಲ್ಲ. ಈಗೊಲ್ಲ ಕೊಳಲೂದದ್ದನ್ ಯಾಕೆ ನಿಲ್ಲಿಸ್ದ? ಕೃಷ್ಣ, ನುಡಿಸ್ತಿರು. ಕೃಷ್ಣ, ನುಡ್ಸು. ಮೊದ್ಲೇ ತುಂಟ ಆಗಿದ್ದೆ, ಈಗ ನಟ ಆಗ್ತ್ಯಾ? ನಾನಾಗೆ ನಿನ್ನ ಹತ್ರ ಮಾತಾಡಕ್ಕೆ ಏನ್ ಬಂದಿಲ್ಲ. ಈಗ ನೀನೇ ಮಾತಾಡ್ಸಕ್ ಬಂದಿರೋದು. ಬರಸಾನದ ಹಠ ಮಾರಿ ಬಾಲಿಕೆ ಮುನಿಸಿ ಕುಳಿತ ಮೋಹನನ ರಾಧಿಕೆ. ಕೋಪವನೀಗಿಸಿ ಬಂದನು ಶ್ಯಾಮ, ಪ್ರಕಟಪಡಿಸಲವರೊಳಗಿನ ಪ್ರೇಮ. ಕೋಪ ತೊರೆಯದಿದ್ದರೆ ಸುಕುಮಾರಿ, ಸಿಗ ನಿನ್ನೆಂದು ಕೃಷ್ಣ ಮುರಾರಿ. ಅವಳ ನಗಿಸಲವ ಲೀಲೆಯ ಕೈದ, ತಳೆಯಲಿಲ್ಲ ಬಾಲಿಕೆಯ ಬೆಣ್ಣೆ ತೆಗೆದ್ಮೇಲೆ ಅರ್ಧ ನೀನೇ ತಿನ್ಕೊಂಡು ಹೋಗ್ತೀಯಾ? ಬೇಡ, ಯಾಕಂದ್ರೆ ಹೂವು ಬಾಡೋಗುತ್ತೆ, ಜೇನು ಹಾರೋಗುತ್ತೆ.
ನಗ್ತಾ ಯಾಕೆ ಹತ್ಬಿಟ್ಟೆ? ಯಾಕಂದ್ರೆ ನಾನು ನಿನ್ನಿಂದ ದೂರ ಆಗೋಗ್ಬಿಡ್ತೀನಿ. ನಾನು ನಿನ್ನ ದೂರ ಹೋಗೋಗ್ಬಿಡ್ತೀನಾ? ಹೇಗ್ ದೂರ ಆಗ್ಬಿಡ್ತ್ಯಾ? ಅದ್ರ ಬಗ್ಗೆ ಯೋಚನೆನೂ ಮಾಡ್ಬೇಡ ರಾಧೆ. ಯೋಚಿಸೋದೆಲ್ಲ ಎಲ್ಲಿ ಪೂರ್ತಿ ಆಗುತ್ತೆ? ಅಂದ್ರೆ ನಾನು ನಾಳೆ ಗೋಕುಲ ಬಿಟ್ಟು ಹೋಗ್ತಿದ್ದೀನಿ. ಆದ್ರೆ ಯಾಕೆ? ಅಪ್ಪಂಗನ್ಸುತ್ತೆ ನಾವು ಗೋಕುಲನ ಬಿಟ್ಟು ಹೋಗ್ಬಿಟ್ರೆ ಗೋಕುಲ ಜನರು ಕಂಸನ ಆಕ್ರಮಣದಿಂದ ತಪ್ಪಿಸ್ಕೋತಾರೆ. ಏನು? ಇಲ್ಲ, ನಿನ್ನನ್ನ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ಗೊಲ್ಲ. ಗೆಳೆಯ, ನೀನು ನಮ್ಮ ಜೊತೆ ಬರೋ ಹಠ ಮಾಡಬೇಡ. ಇಲ್ಲೇ ಇದ್ಕೊಂಡು ಗೋಕುಲದ ಜನರಿಗೆ ಸಹಾಯ ಮಾಡು. ಮಾತು ಕೊಡು ನನಗೆ. ಇಷ್ಟೊಂದು ಕಠಿಣ ಪರೀಕ್ಷೆ ಮಾಡಬೇಡ ಗೆಳೆಯ. ನನ್ನಪ್ಪ ನಿಮ್ಗೆ ಮಾತು ಕೊಡೋದಿಲ್ಲ, ನೀವೇ ಮಾತು ಕೊಡ್ಬೇಕು. ನೀವು ಗೋಕುಲ ಜನರನ್ನ ಬಿಟ್ಟು ಹೋಗೋದಿಲ್ಲ ಅಂತ. ಗೊಲ್ಲ ಎಲ್ಲಿಗೂ ಬರೋದಿಲ್ಲ. ಯಶೋದೆ ಅತ್ತೆ, ಅಣ್ಣ ಯಾರು ಎಲ್ಲಿಗೂ ಬರೋದಿಲ್ಲ. ನಾನು ಯಾರಿಗೂ ಹೋಗೋಕ್ ಬಿಡಲ್ಲ. ನೀವೇನಾದ್ರೂ ನನ್ನ ಮಾತನ್ನ ಒಪ್ಪದೇ ಇದ್ರೆ ನೀವು ಗೋಕುಲ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಇಡೀ ಊರಿಗೆ ನಾನು ಹೇಳ್ಬಿಡ್ತೀನಿ. ಬೇಡ ರಾಧೆ, ನೀನು ಯಾರಿಗೂ ಏನು ಹೇಳೋ ಹಾಗಿಲ್ಲ. ನೀವು ಯಾರ ಹತ್ರನೂ ಚರ್ಚೆ ಮಾಡಬೇಡಿ. ನಿಮಗೆ ನನ್ನ ಮೇಲಾಣೆ. ಅಪ್ಪ, ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ಇಲ್ಲ ಕೃಷ್ಣ, ರಾಧೆಗೆ ವಿದಾಯ ಹೇಳು. ನಾಳೆ ಸೂರ್ಯೋದಯಕ್ಕೂ ಮೊದಲು ನಾವು ಇಲ್ಲಿಂದ ಹೊರಡೋಣ. ಎಷ್ಟೊಂದು ನಿಷ್ಠುರ ಆಗಿದ್ದೀರಾ ನೀವು. ಕಂದ ಏನೋ ಹೇಳ್ಬೇಕು ಅಂತಿದ್ದಾನೆ, ಆದ್ರೆ ಅವನ್ ಮಾತನ್ನು ಕೇಳಿಸ್ಕೊಳ್ದೆ ನೀವು ನಿಮ್ಮ ಆದೇಶ ಹೇಳ್ತಿದ್ದೀರಾ ಅವನಿಗೆ. ಅಳ್ಬೇಡ ಮಗಳೇ, ಅಳ್ಬೇಡ. ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಕೃಷ್ಣನ ಹತ್ರ, ಕೃಷ್ಣನ ಮಾತಾಡ್ಸೋಕೆ. ಮತ್ತೆ ಅಳ್ತಾ ಅಳ್ತಾ ಯಾರಿಗೂ ವಿದಾಯ ಹೇಳೋದಿಲ್ಲ. ನಮ್ಮವ್ರಿಗಂತೂ ಹೇಳಲೇಬಾರ್ದು. ರಾಧೆ, ಅಳ್ಬೇಡ ಗೊಲ್ಲ, ನೀನು ಅಳ್ತಿದ್ಯಲ್ಲ. ನೀನು ಹೋಗ್ಬೇಡ, ನಾನು ಅಳಲ್ಲ. ನಾನು ಯಾವತ್ತೂ ಜಗಳ ಮಾಡಲ್ಲ. ನಿನಗೆ ಮಾತು ಕೊಡ್ತೀನಿ, ದಿನ ಬೆಣ್ಣೆ ತಿನ್ನಿಸ್ತೀನಿ ನಿನ್ಗೆ. ನಿನ್ಗೆ ಇಷ್ಟ ಆಗೋ ಎಲ್ಲ ಹಣ್ಣನ್ನು ತಂದ್ಕೊಡ್ತೀನಿ ನಿನ್ಗೆ. ನೀನು ಹೇಳಿದ್ದನ್ನೆಲ್ಲ ಮಾಡ್ತೀನಿ ಗೊಲ್ಲ. ನೀನ್ ಇಲ್ಲಿ ಇಲ್ದೆ ನನ್ಗೆ ಇಲ್ಲಿ ಇರೋಕ್ಕಾಗಲ್ಲ ಗೊಲ್ಲ. ನೀನ್ ಮಾತ್ರ ಹೋಗ್ಬೇಡ ಗೊಲ್ಲ. ನೀನ್ ಹೋಗೋದೇ ಆದ್ರೆ ನನ್ನನ್ನು ಜೊತೆ ಕರ್ಕೊಂಡೋಗು. ನೀನಿಲ್ಲಿ ಇಲ್ದೆ ನನ್ಗಿಲ್ಲಿರೋಕೆ ಆಗಲ್ಲ ಗೊಲ್ಲ. ನಿನ್ನ ಹತ್ರ ಜಗಳ ಮಾಡ್ಕೊಂಡು ಆಮೇಲೆ ಸಮಾಧಾನ ಮಾಡೋ ಅಭ್ಯಾಸ ಆಗ್ಬಿಟ್ಟಿದೆ ಗೊಲ್ಲ. ಹೋಗ್ಬೇಡ ಗೊಲ್ಲ, ಹೋಗ್ಬೇಡ. ನನ್ ಮನ್ಸಲ್ಲೂ ಇದೇ ಇತ್ತು ರಾಧೆ. ಎಲ್ರೂ ಜೊತೆಗೆ ಬೃಂದಾವನಕ್ಕೆ ಹೋಗ್ಬೇಕಿತ್ತು. ಆದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅಪ್ಪ ಆಣೆ ಮಾಡೋದ್ರಿಂದ ಹೇಗ್ ಕಟ್ಟಾಕಿದ್ದಾರೆ ಅಂದ್ರೆ ಆ ಮಾತನ್ನ ಮುರಿಯೋದು ಅಸಂಭವನೇ. ಎಲ್ ಕೈಟೋದೆ ಗೊಲ್ಲ. ಯೋಚಿಸ್ತಿದ್ದೀನಿ, ನಾನಲ್ಲಿ ನಿನ್ನನ್ನ ಬಿಟ್ಟು ಗೋಕುಲ ಚಂದ್ರನ ಬಿಟ್ಟು ಹೇಗಿರೋಕ್ಕಾಗುತ್ತೆ ರಾಧೆ? ಅದ್ಯಾರ ಮಾವನ್ ಮನ್ಸಲ್ಲಿ ಈ ವಿಚಾರ ಹಾಕಿದ್ರು ಅವ್ರು ಒಳ್ಳೇದ್ ಮಾಡ್ಲಿಲ್ಲ ಕೃಷ್ಣ. ಅವ್ರು ಬೇಕು ಅಂತ ಇದನ್ ಮಾಡಿದ್ದಿದ್ರೆ ಈ ವಿಚಾರನ ಎಲ್ಲರ ಮನ್ಸಲ್ಲೂ ಅವ್ರಿದನ್ನ ಯಾಕೆ ಬಿತ್ತಿಲ್ಲ. ಹಾಗ್ ಮಾಡಿದಿದ್ರೆ ಕೊನೆ ಪಕ್ಷ ನಾವಿಬ್ರು ಒಬ್ರಿನೊಬ್ರು ದೂರ ಆಗಿರ್ಲಿಲ್ಲ ಕೃಷ್ಣ. ಈಗ ರಾಧೆ ಹೇಳಿದ್ದು ಖಂಡಿತವಾಗ್ಲೂ ಸರಿಯಾಗಿತ್ತು. ಎಲ್ರ ಮನ್ಸಿನ ವಿಚಾರ ಒಂದೇ ತರ ಬದಲಾಗ್ಬಿಟ್ರೆ ನಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ನಿಮ್ಮ ತಾಯಿಯ ದೇಹಾಂತ್ಯದ ಕುರಿತು ತಿಳಿದು ಅತ್ಯಂತ ದುಃಖವಾಯಿತು ದೈತ್ಯಗುರು.
ದೇಹಂತ್ಯ ಪ್ರಾಕೃತಿಕವಾಗಿರಲಿಲ್ಲ. ವಧೆಯಾಗಿತ್ತು ವಿಷ್ಣುವಿನಿಂದ ನನ್ನ ತಾಯಿಯ ವಧೆ. ಆ ಮೋಸಗಾರ ನಿಮ್ಮಂತಹ ಮಹಾಜ್ಞಾನಿ ವರದಾನಿ ದೈತ್ಯ ಗುರುವಿನ ತಾಯಿಯ ಹತ್ಯೆಯನ್ನು ಹೇಗೆ ಮಾಡುತ್ತಾನೆ? ಏಕೆ ಹಾಗೆ ಮಾಡಿದ ಅವನು? ಇದಕ್ಕಾಗಿ ನೀನು ನನ್ನ ಅತೀತವಾದ ಅಧ್ಯಾಯವನ್ನು ಓದಬೇಕು ಕಂಸ. ದೈತ್ಯಗುರು, ಬಹಳ ಹಿಂದಿನದ್ದು. ನಾನು ಆಗ ಅಸುರರಿಗೆ ಗುರುವಾಗಿದ್ದೆ ಮತ್ತು ಅಸುರರ ಗುರುವಾಗಿದ್ದ ಕಾರಣ ಅವರ ಪರಾಜಯ ಸ್ವೀಕಾರವಿರಲಿಲ್ಲ. ನನ್ನ ಶಿಷ್ಯರನ್ನು ಪರಾಜಯದಿಂದ ಕಾಪಾಡಲು ನಾನು ಮಹಾದೇವನ ತಪಸ್ಸು ಪ್ರಾರಂಭ ಮಾಡಿದೆ. ನನ್ನಾಸೆ ಪರಾಜಯವು ನನ್ನ ಶಿಷ್ಯರಿಂದ ಪರಾಜಿತವಾಗಿ ಓಡಿ ಹೋಗಬೇಕೆಂದು. ಆದರೆ ಆಗ ಯಾರೋ ದೇವತೆಗಳಿಗೆ ಸೂಚನೆ ಕೊಟ್ಟರು. ನಾನು ತಪಸ್ಸಿನಲ್ಲಿ ತೊಡಗಿದ್ದೆನು. ಆಗ ಅವರು ಹೀಗೆ ಯೋಚಿಸಿ ಆಕ್ರಮಣ ಮಾಡಿದರು. ಈಗ ಯಾರೂ ಬರುವುದಿಲ್ಲ ಅಸುರರನ್ನು ರಕ್ಷಣೆ ಮಾಡಲು. ಆದರೆ ಅವರಿಗೆ ತಿಳಿದಿರಲಿಲ್ಲ ನನ್ನ ಅನುಪಸ್ಥಿತಿಯಲ್ಲೂ ಯಾರೋ ಒಬ್ಬ ಶಕ್ತಿಶಾಲಿ ಇದ್ದಾನೆ. ಅವರ ಈ ದುಸ್ಸಾಹಸಕ್ಕೆ ಪರಿಣಾಮಕಾರಿ ಉತ್ತರ ಕೊಡುತ್ತಾನೆಂದು. ರಕ್ಷಣೆ ನೀಡಿ ಮಾತೆ, ರಕ್ಷಣೆ ನೀಡಿ ಮಾತೆ, ರಕ್ಷಣೆ ನೀಡಿ ಮಾತೆ. ಅಸುರರೇ, ಈಗ ಈ ದೇವತೆಗಳಿಂದ ನಿಮ್ಮನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಇವರ ರಕ್ಷಣೆಗೆ ಇವರ ತಾಯಿ ಇದ್ದಾಳೆ. ದೇವಿ, ನಮ್ಮ ಶತ್ರುತ್ವ ನಿಮ್ಮೊಂದಿಗಿಲ್ಲ, ಈ ಅಸುರರೊಂದಿಗಿದೆ. ಈ ಅಸುರರನ್ನು ನಮಗೆ ಬಿಟ್ಟುಕೊಡಿ. ಆಗಲೇ ಧರ್ಮಕ್ಕೆ ಹಾನಿಯಾಗದಂತೆ ನಾವು ಧರ್ಮವನ್ನು ರಕ್ಷಿಸಬಹುದು. ನೀವು ಯಾರನ್ನು ದೇವಿ ಎಂದು ಕರೆಯುತ್ತಿರುವಿರೋ ಅವಳು ಒಬ್ಬ ಮಹಾನ್ ಜ್ಞಾನಿ ಗುರು ಶುಕ್ರಾಚಾರ್ಯರ ಮಾತೆ ಮತ್ತು ಈ ಅಸುರರ ಗುರು ಮಾತೆ. ಇದು ನನ್ನ ಆಜ್ಞೆಯಾಗಿದೆ. ನೀವು ಈಗಲೇ ಇಲ್ಲಿಂದ ಹೊರಟು ಹೋಗಿ. ಈ ಅಸುರರ ಅಂತ್ಯ ಮಾಡದೆ ನಾವು ಇಲ್ಲಿಂದ ಮರಳುವುದಿಲ್ಲ. ಸ್ವಇಚ್ಛೆಯಿಂದ ಇವರನ್ನು ನಮಗೆ ಒಪ್ಪಿಸಿಬಿಡಿ, ಅನ್ಯಥಾ ಇಲ್ಲಿಗೆ ನನ್ನ ಪುತ್ರ ಮರಳಿ ಬರುವ ಮೊದಲೇ ಯಾರಾದರೂ ಈ ಆಶ್ರಮದೊಳಗೆ ಪ್ರವೇಶಿಸುವ ದುಸ್ಸಾಹಸ ಮಾಡಿದರೆ ನೆನಪಿರಲಿ, ಅವರನ್ನು ನನ್ನ ತಪಸ್ಸಿನಿಂದ ಸಂಚಿತವಾದ ಶಕ್ತಿಯಿಂದ ದಹಿಸಿ ಭಸ್ಮ ಮಾಡುತ್ತೇನೆ. ಹಾಗಿದ್ದಳು ನನ್ನ ಮಾತೆ, ಸಾಹಸಿ ಮತ್ತು ವೀರಮಾತೆ. ಅವಳು ಒಂಟಿಯಾಗಿಯೇ ದೇವತೆಗಳನ್ನು ಎದುರಿಸಿದ ಸಾಹಸಿಯಾಗಿದ್ದಳು. ಆದರೆ ಕಪಟಿ ದೇವತೆಗಳು ನನ್ನ ತಪಸ್ಸಿನ ಕಾಲದಲ್ಲೇ ವಿಷ್ಣುವಿನ ಬಳಿಗೆ ಹೋದರು. ಪ್ರಣಾಮ ಪ್ರಭು. ಪ್ರಭು, ಈ ಅಸುರರ ಉಪಟಳ ಹೆಚ್ಚಾಗಿದೆ. ಏನಾದರೂ ಮಾಡಿ ಪ್ರಭು. ಇಲ್ಲದಿದ್ದರೆ ಶುಕ್ರಾಚಾರ್ಯರ ತಪಸ್ಸು ಪೂರ್ಣವಾಗುತ್ತಿದ್ದಂತೆ ಈ ಅಸುರರು ಮತ್ತಷ್ಟು ಬಲಶಾಲಿಗಳಾಗುತ್ತಾರೆ. ನಮ್ಮ ದೇವತೆಗಳ ಮೇಲೆ ಅವರ ಪರಾಕ್ರಮ ಹೆಚ್ಚಾಗುತ್ತದೆ ಪ್ರಭು. ಆದ್ದರಿಂದ ಶುಕ್ರಾಚಾರ್ಯರಿಗೆ ಸಂಜೀವಿನಿ ವಿದ್ಯೆ ಪ್ರಾಪ್ತಿಯಾಗುವ ಮೊದಲು ನಮ್ಮನ್ನು ಹೇಗಾದರೂ ಮಾಡಿ ಆಶ್ರಮದ ಒಳಗೆ ಕಳುಹಿಸಿಕೊಡಿ ಪ್ರಭು. ಆ ದಾಳಿ ಯಾವುದೇ ಸಾಮಾನ್ಯ ದಾಳಿಯಾಗಿರಲಿಲ್ಲ. ಆ ದಾಳಿಯಾಗಿದ್ದು ಸಮಯಕ್ಕೆ ವಿರುದ್ಧವಾಗಿತ್ತು. ಅಲ್ಲಿ ಕಪಟಿ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ತಲುಪಿದರು. ಇಲ್ಲಿ ಮಹಾದೇವ ನನ್ನ ತಪಸ್ಸಿನಿಂದ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ಮತ್ತೆ ನನಗೆ ಸಂಜೀವಿನಿ ವಿದ್ಯೆಯ ವರದಾನ ನೀಡಿದ. ಮತ್ತೆ ಆಗಿದ್ದೇನು? ಏಕೆ? ಹೇಗಾಯಿತು? ಕೇವಲ ಕ್ಷಣಾಂಶದ ಅಂತರದಲ್ಲಿ. ಅರ್ಥಾತ್ ಕ್ಷಣದ 60ರಲ್ಲೊಂದು. ಆ ಕಂಸ. ಅಷ್ಟರಲ್ಲೇ ಆ ವಿಷ್ಣು ನನ್ನ ಮಾತೆ ದೇವಿ ಪೂಲೋಮಾಳ ಬಳಿ ತಲುಪಿದ. ಬಂದಿರುವ ಉದ್ದೇಶವೇನು? ದಯೆಯ ಭಿಕ್ಷೆಯೋ, ಯುದ್ಧಕ್ಕೆ ಆಹ್ವಾನವೋ? ನಿವೇದನೆ. ಯಾವ ವಿಷಯಕ್ಕೆ? ಅಸುರರು ಮತ್ತು ದೇವತೆಗಳ ಮಧ್ಯದಿಂದ ದೂರ ನಿಲ್ಲಿ. ಏಕೆ? ಅಸುರರು ಅಧರ್ಮದಲ್ಲಿ ಸಾಗಿ ಕರ್ಮದ ವಿಧಾನಕ್ಕನುಸಾರವಾಗಿ ಶಿಕ್ಷೆಗೆ ಯೋಗ್ಯರಾಗಿದ್ದಾರೆ. ವಿಷ್ಣು, ನೀನು ದೇವತೆಗಳ ಪ್ರತಿನಿಧಿ ಎಂದಾಕ್ಷಣ ಇದನ್ನು ಮರೆಯಬೇಡ. ನಾನು ಒಬ್ಬಳು ತಾಯಿ. ಈ ತಾಯಿಯು ತನ್ನ ಪುತ್ರನಿಗೆ ವಚನ ನೀಡಿದ್ದಾಳೆ, ಶಿಷ್ಯರನ್ನು ಕಾಪಾಡುವೆನೆಂದು. ಹಾಗಾದರೆ ನೀವು ನನ್ನ ವಿರುದ್ಧ ನನ್ನನ್ನು ತಡೆಯಲು ಅಸ್ತ್ರ ಹಿಡಿಯಬೇಕು. ನೀವೊಬ್ಬ ಸ್ತ್ರೀ, ಅಸ್ತ್ರಹೀನರು. ಪ್ರಾರಂಭ ನೀವೇ ಮಾಡಿ, ಅಸ್ತ್ರ ಹಿಡಿಯಿರಿ. ನನ್ನ ವಚನದ ಪಾಲನೆಗಾಗಿ ಖಂಡಿತ ಅಸ್ತ್ರ ಹಿಡಿಯುತ್ತೇನೆ.
ಈ ಪ್ರಕಾರ ನನ್ನ ಸಂಸಾರವೇ ದುಃಖಕರ, ಅತ್ಯಂತ ದುಃಖಕರ. ನನ್ನ ಮಾತೆಯ ಮೃತ್ಯುವಂತೂ ದುಃಖಕರವಾಗಿತ್ತು. ಅದಕ್ಕಿಂತ ಅಧಿಕ ದುಃಖಕರವಾಗಿದ್ದು ನನ್ನ ಮಾತೆ ಅಂತಿಮ ದೇಹ ಸಂಸ್ಕಾರ. ಸಂಜೀವಿನಿ ವಿದ್ಯೆಯ ಸ್ವಾಮಿಯಾದರೂ ಸಹ ನಾನು ಅವಳನ್ನು ಕಾಪಾಡಲಾಗಲಿಲ್ಲ. ನಾನು ಅಲ್ಲಿಗೆ ತಲುಪುವ ಮುನ್ನವೇ ಅವಳ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ವಿಲೀನವಾಗಿ ಬಿಟ್ಟಿತ್ತು. ವಿಷ್ಣು! ನನ್ನ ಮಾತೆಯ ಚಿತೆಗೆ ಪ್ರತೀಕಾರವಾಗಿ ನಾನು ಒಂದು ದಿನ ನಿನ್ನ ಚಿತೆಯನ್ನು ಉರಿಸದಿದ್ದರೆ ನಾನು ದೇವಿ ಪುಲಮಾಳ ಪುತ್ರನೇ ಅಲ್ಲ. ನಿಮ್ಮ ಪ್ರತೀಕಾರದ ಈ ಯುದ್ಧದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ ದೈತ್ಯಗುರು. ಪ್ರಸ್ತಾವಕ್ಕಾಗಿ ಧನ್ಯವಾದಗಳು. ಅದರ ಮೊದಲು ನೀನು ವಿಷ್ಣುವನ್ನು ಯುದ್ಧದಲ್ಲಿ ಸೋಲಿಸಲು ಯೋಗ್ಯನಾಗಿ ತೋರಿಸು. ದೈತ್ಯಗುರು ನಿಲ್ಲಿ! ಅಮ್ಮ, ಯಾರ್ದಿದು ವಸ್ತ್ರ ಇಷ್ಟು ಪುಟ್ಟ ಪುಟ್ಟದು? ಕಂದ, ಇದು ನಿಂದೇ ವಸ್ತ್ರ. ನಂದ? ನೀನ್ ಚಿಕ್ಕವನಾಗಿದ್ಯಲ್ಲ, ಬಹಳ ಪುಟ್ಟದಾಗಿ ಆಗಿಂದು. ಆಗಿನ ವಸ್ತ್ರ ಇನ್ನೂ ಇದೆಯಾ? ನಾನು ಎಷ್ಟು ಚಿಕ್ಕವನಿದ್ದೆ ಆಗ? ನಿನ್ನ ಪುಟಾಣಿ ರೂಪಾನ ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಇದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ನಾನು. ಆದ್ರೆ ಅಮ್ಮ, ಈಗ ಇದ್ರ ಅವಶ್ಯಕತೆ ಇಲ್ಲ. ನಾನು ದೊಡ್ಡವನಾಗ್ಬಿಟ್ಟಿದ್ದೀನಲ್ವಾ? ಆಗಿನ ಅನಾವಶ್ಯಕ ವಸ್ತುಗಳೆಲ್ಲ ವ್ಯರ್ಥನೇ ಅಲ್ವಾ? ಕಂದ, ನೆನಪುಗಳು ವ್ಯರ್ಥ ಅಥವಾ ಅನಾವಶ್ಯಕ ಅಲ್ಲ. ಅವು ನೆನಪುಗಳಲ್ವಾ? ಅದನ್ನ ಯಾವಾಗ್ಲೂ ಜೋಪಾನವಾಗಿಟ್ಕೋಬೇಕು. ಅಮ್ಮ, ನೆನ್ಪಿಲ್ಲ ಹೃದಯದಲ್ಲಿರತ್ತೆ. ಅವು ಯಾವತ್ತೂ ನಾಶ ಆಗೋದಿಲ್ಲ. ಆದ್ರೆ ಇವೆಲ್ಲ ನಾಶ ಆಗ್ಬಿಡತ್ತೆ. ಕೃಷ್ಣ ನಿಜ ಹೇಳ್ತಿದ್ದಾನೆ ಯಶೋದೆ. ಅಲ್ಲದೆ ಈ ಎಲ್ಲ ಬಟ್ಟೆನೂ ನಾವು ತಗೊಂಡು ಹೋಗೋಕ್ಕಾಗಲ್ಲ. ನೀನು ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು. ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ. ಅದು ಅಲ್ಲದೆ ಇಷ್ಟೊಂದು ಗಂಟುಗಳನ್ನ ತಗೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾ, ನೀವ್ ಹೇಳಿದ ಸತ್ಯನೇ. ಅಮ್ಮ, ನಾನು ಈಗ್ಲೇ ಬರ್ತೀನಿ ಇರು. ಕಂದ, ಕೃಷ್ಣ ಎಲ್ಲಿಗೆ ಹೋಗ್ತಾ ಇದ್ಯಾ? ನಾವು ಹೊರಡಬೇಕು. ಬರ್ತೀನಿ ಇರಿ ಅಪ್ಪ, ಏನೋ ಮರ್ತಿದ್ದೀನಿ. ಕೊಡು. ಗೋಕುಲ ಜನರನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ಕೃಷ್ಣ, ನಾನ್ ಬಂದೆ. ಕೃಷ್ಣ, ಕೃಷ್ಣ, ಕೃಷ್ಣ. ನಾನ್ ಗೋಕುಲ ಜನರನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ನಂದಣ್ಣ ನಮ್ಮನ್ ಬಿಟ್ಟು ಹೋಗೋಕ್ಕಾಗಲ್ಲ. ಅವ್ರು ನಮ್ಮನ್ ಹೀಗೆ ಒಂಟಿಯಾಗ್ಬಿಟ್ಟು ಹೋಗ್ಬಾರ್ದು. ಕೃಷ್ಣ, ಕೃಷ್ಣ, ಇದು ನಮಗ ಅನ್ಯಾಯ. ನಾನು ಹೋಗಕ್ ಬಿಡಲ್ಲ, ಎಲ್ಲೂ ಹೋಗಕ್ ಬಿಡಲ್ಲ. ಕೃಷ್ಣ, ಕೃಷ್ಣ. ನಾನ್ ಗೋಕುಲ ಜನರನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ಕೃಷ್ಣ, ನಂದಣ್ಣ ಗೋಕುಲನ ಬಿಟ್ಟು ಹೋಗಕ್ಕಾಗಲ್ಲ. ನಂದಣ್ಣ, ನೀವು ಹೋಗ್ಬಾರ್ದು. ನಂದಣ್ಣ. ಕೃಷ್ಣ, ಬಿಟ್ಟು ಹೋಗ್ಬೇಡ ಕೃಷ್ಣ.
ನಂದಣ್ಣ ಗೋಕುಲನ ಬಿಟ್ಟು ಹೋಗ್ಬಾರ್ದು. ನಂದಣ್ಣ ನಿಂತ್ಕೊಳ್ಳಿ. ಕೃಷ್ಣ ಬಿಟ್ಟು ಹೋಗ್ಬೇಡ. ಎಲ್ಲಿಗೆ ಹೊರಟೆ ಕೃಷ್ಣ? ನನಗೆ ತುಂಬಾ ಕೆಟ್ಟ ಕನ್ಸು ಬಿತ್ತು. ನನ್ಗೂ ಕನಸು ಬಿದ್ದಿತ್ತು. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋದಾಗೆ. ನನಗೂ ಕನಸು ಬಿತ್ತು. ಬನ್ನಿ ನಾವೆಲ್ಲ ಹೋಗಿ ಕೃಷ್ಣನ ತಡೆಯೋಣ. ಕೃಷ್ಣ 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 ಕೃಷ್ಣ. ಇದು ಹೇಗಾಗೋಕ್ ಸಾಧ್ಯ? ಒಂದೇ ಘಟನೆ ಒಂದೇ ಸಮಯಕ್ಕೆ ಎಲ್ಲರ ಕನ್ಸಲ್ಲೂ ನಡೆಯೋದಾ? ಈಗ್ಲೇ ನೋಡ್ಬೇಕು. ಎಲ್ಲ ತಗೊಂಡಿದ್ಯಾ? ಕೃಷ್ಣ ಕೃಷ್ಣ. ಇದು ಸರಳಾ ಮಾರ್ಧ್ವನಿ ಅಲ್ವಾ? ಕೃಷ್ಣ ಕೃಷ್ಣ ಕೃಷ್ಣ. ಇದೇನಿದು ಪೂರ್ತಿ ಗೋಕುಲನೇ ಬರ್ತಿದೆ. ಕೃಷ್ಣ ನಂದರಾಣಿ, ಕೃಷ್ಣ ಎಲ್ಲಿದ್ದಾನೆ? ಏನಾಯ್ತು ಅಜ್ಜಿ? ನಾನು ಇಲ್ಲೇ ಇದ್ದೀನಿ. ಕೃಷ್ಣ, ನನ್ಗಿವತ್ತು ಒಂದು ಕೆಟ್ಟ ಕನಸು ಬಿದ್ದಿತ್ತು. ನೀನು ಗೋಕುಲನೇ ಬಿಟ್ಟು ಹೋಗ್ತಿರೋ ಹಾಗೆ. ಹೌದು, ನಮಗೂ ಇದೇ ಕನ್ಸು ಬಿದ್ದಿದ್ದು. ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿರೋ ಹಾಗೆ. ನಮಗ್ ತುಂಬಾ ಗಾಬರಿ ಆಯ್ತು. ನಾನು ಕನ್ಸಲ್ಲಿ ಇದನ್ನೇ ನೋಡ್ದೆ. ನಿಮಗೆ ಗೊತ್ತಾ, ಮುಂಜಾನೆ ಕನ್ಸು ನಿಜ ಆಗತ್ತಂತೆ. ಹಾಗಾದ್ರೆ ಇದು ಸತ್ಯನಾ ನಂದರಾಜ? ನೀವು ನಮ್ಮನ್ನೆಲ್ಲ ಬಿಟ್ಟು ನಮ್ಮನ್ನ ಅನಾಥರನ್ನಾಗಿ ಮಾಡಿ ಇಲ್ಲಿಂದ ಹೋಗ್ತಿದ್ದೀರಾ? ಹೇಳಿ ನಂದಣ್ಣ, ಇದು ನಿಜನಾ? ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನಂತೆ. ಯಾಕೆ ಸುಮ್ಮನಿದ್ದೀರಾ ನಂದರಾಜ? ಉತ್ತರ ಕೊಡಿ ನಮ್ಗೆ. ನೀವು ನಿಜವಾಗ್ಲೂ ಹೋಗ್ತಿದ್ದೀರಾ? ಹೌದು, ಇದು ಸತ್ಯ. ಆದ್ರೆ ಯಾಕೆ? ನಮ್ಮಿಂದ ಏನ್ ತಪ್ಪಾಗಿದೆ ನಂದಣ್ಣ? ನಿಮ್ಮಿಂದ ತಪ್ಪಾಗೋದು ಇದನ್ನ ನಾನು ಕಲ್ಪನೆ ಮಾಡಕ್ಕೂ ಆಗಲ್ಲ. ಮತ್ ನೀವ್ ಯಾಕೆ ಹೋಗ್ತಿದ್ದೀರಾ? ನೀವೆಲ್ಲರೂ ಕ್ಷೇಮವಾಗಿರ್ಲಿ, ಎಲ್ಲ ಗೋಕುಲದ ವಾಸಿಗಳು ಶಾಂತಿಯಿಂದ ಬದುಕಬೇಕು ಅಂತ. ಅದಕ್ಕೋಸ್ಕರ ನಮ್ಮನ್ ಕ್ಷಮಿಸಿ ನಂದಣ್ಣ. ನಿಮ್ಮಿ ತೀರ್ಮಾನ ಸರಿಯಾಗಿಲ್ಲ. ನೀವು ಕೃಷ್ಣ ಇಲ್ದೆ, ನಂದರಾಣಿ ಇಲ್ದೆ ನಾವು ಗೋಕುಲ ವಾಸಿಗಳು ಸುಖ ಶಾಂತಿಯಿಂದ ಇರಕ್ ಸಾಧ್ಯನಾ? ಹೌದು ನಂದಣ್ಣ, ನಾವ್ ನಿಮ್ಮನ್ನ ಹೋಗೋಕ್ ಬಿಡಲ್ಲ. ಹೌದು ನಂದಣ್ಣ, ನಾವ್ ನಿಮ್ಮನ್ನ ಹೋಗಕ್ ಬಿಡಲ್ಲ. ನಿಮ್ಮನ್ನ ಹೋಗಕ್ ಬಿಡಲ್ಲ. ನೀವೇನಾದ್ರೂ ಹೋಗ್ಬೇಕು ಅಂದ್ರೆ ನಮ್ಮೆಲ್ಲರ ಶವದ ಮೇಲೆ ನೀವು ನಡ್ಕೊಂಡೇ ಹೋಗ್ಬೇಕು. ಮಾಣಿಕ್ಯ, ನೇತೃತ್ವ ಸಂಭಾಳಿಸು. ಇವರ ಏಕತೆಯನ್ನು ನಿಲ್ಲಿಸು. ಅವರ ಭಾವನೆಗಳ ವೇಗವನ್ನು ನಿಲ್ಲಿಸಿ ಬಿಡು. ಇಲ್ಲದಿದ್ದರೆ ನನ್ನ ವಿಜಯ ನನ್ನಿಂದ ದೂರವಾಗುತ್ತದೆ. ಮುಂದೆ ಹೋಗು. ಅಯ್ಯೋ, ಇದೇನ್ ಹೇಳ್ತಾ ಇದ್ದೀರಾ ನೀವೆಲ್ಲ? ಮುಖ್ಯಸ್ಥರ ತೀರ್ಮಾನಕ್ಕೆ ಅಡ್ಡಿ ಮಾಡ್ತೀರಾ? ಅದೇನು ಅಂತ ಮಾತಾಡ್ತೀಯ ಮಾಣಿಕ್ಯ? ನೀನ್ ಹೇಳ್ತಿರೋ ಹಾಗೆ ಇವ್ರನ್ನ ಹೋಗಕ್ ಬಿಡ್ಬೇಕಾ? ಹಾ, ಹೋಗ್ಲಿ ಬಿಡಿ. ಮುಖ್ಯಸ್ಥರು ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ. ಇವ್ರು ಇಲ್ಲಿಂದ ಹೋಗ್ಲಿ ಬಿಡಿ. ಇಂಥ ಯೋಚನೆ ನಿನ್ನಂತ ಕೆಟ್ಟವನಿಗೆ ಮಾತ್ರ ಬರಕ್ ಸಾಧ್ಯ. ನನ್ಗೆ ಕುಪುತ್ರ ಅಂತ್ಯ. ಮತ್ತಿನ್ನೇನ್ ಹೇಳ್ಬೇಕು? ವಯಸ್ಸಾಗಿರೋ ತಾಯಿನ ಬಿಟ್ಟು ಹೋದವಂಗೆ ಕುಪುತ್ರ ಅಂದೆ ಸುಪುತ್ರ ಅಂತ ಕರಿಬೇಕು. ಬಾಯ್ ಮುಚ್ಚು, ಒಂದು ಮಾತು ಮಾತಾಡ್ಬೇಡ. ಶಾಂತರಾಗಿ ನೀವೆಲ್ಲ, ಶಾಂತರಾಗಿ. ಕೋಪ ಮಾಡ್ಕೋಬೇಡಿ ನೀವೆಲ್ಲ. ನನ್ ಮಗನಿಗೆ ಇನ್ನೂ ಗೊತ್ತಿಲ್ಲ ಕೃಷ್ಣ ಮತ್ತೆ ಅವನ ಕುಟುಂಬ ಮಾಡಿರೋ ಉಪಕಾರದ ಬಗ್ಗೆ. ಅವನು ಇಲ್ಲಿರ್ಲಿಲ್ಲ ಅಲ್ವಾ? ನಾನು ಅವನಿಗೆ ಸರಿಯಾಗಿ ಹೇಳ್ತೀನಿ. ಮಗನೇ, ನಂದರಾಜನ್ ಪರಿವಾರ ನಮಗೆಲ್ಲ ಭಗವಂತನಿಗಿಂತ ಜಾಸ್ತಿ. ಇವರ ಪರಿವಾರ ಪೂರ್ತಿ ನಮ್ಮ ಸುಖ ದುಃಖದಲ್ಲಿ ಸದಾ ಜೊತೆಯಾಗಿರುತ್ತೆ. ಇವ್ರ ಋಣನ ನಾವು ಗೋಕುಲವಾಸಿಗಳು 7 ಜನ್ಮ ಎತ್ತು ಬಂದ್ರೂ ತೀರ್ಸಕ್ಕಾಗೋದಿಲ್ಲ ಮಗ. ಇವರ ದಯೆ, ಕರುಣೆ, ಸಹಾನುಭೂತಿ ಮತ್ತೆ ಉಪಕಾರನೇ ನಮ್ಮೆಲ್ರಿಗೂ ಜೀವನ. ಇಲ್ಲಿ ಇವರೇ ಇಲ್ದಿದ್ರೆ ಆಗ ನಾವೆಲ್ಲ ಹೇಗ್ ಜೀವಂತವಾಗಿರೋದು? ಹಾ ಮಾಣಿಕ್ಯ, ಯಾವ ಪ್ರಕಾರ ವೃಕ್ಷದ ಜೀವನೇ ಜಲ ಆಗಿರುತ್ತೋ ಅದೇ ಪ್ರಕಾರ ನಂದ ಮತ್ತೆ ಕೃಷ್ಣ ಜೀವನದ ಸೆಲೆ ಆಗಿರ್ತಾರೆ. ಇವತ್ತು ಇಡೀ ಗೋಕುಲ ಒಂದು ಮಾಲೆ ತರ ಒಂದಕ್ಕೊಂದು ಪೋಣಿಸ್ಕೊಂಡಿದೆ ಅಂದ್ರೆ ಅದಕ್ಕೆ ಇವರೇ ಕಾರಣ. ಇವರೇ ಹೊರಟೋದ್ರೆ ನಾವೆಲ್ಲ ಇನ್ಮೇಲೆ ಹೇಗ್ ಜೀವನ ನಡೆಸೋದು?
ನಾವು ಎಲ್ಲೇ ಇದ್ರೂ ಎಲ್ರೂ ಒಗ್ಗಟ್ಟಾಗಿರೋಣ. ಇಲ್ಲ ಇಲ್ಲ ಇಲ್ಲ, ಇದು ಮೂರ್ಖತನದ ನಿರ್ಧಾರ. ನೀನ್ ಬಾಯ್ ಮುಚ್ಚು. ನಿಮ್ಮಮ್ಮ ಹೇಳ್ತಿರೋದೇ ಸರಿ ಇದೆ. ನಾವೆಲ್ಲರೂ ಸೇರಿ ಒಟ್ಟಿಗೆ ಇರ್ತೀವಿ, ಏನಂತೀರಾ? ಹೌದು, ಹೌದು, ನಾವೆಲ್ಲ ಒಟ್ಟಿಗೆ ಇರೋಣ, ನಾವೆಲ್ಲ ಒಟ್ಟಿಗೆ ಬಾಳೋಣ. ಹೌದು ಹೌದು ಹೌದು, ನಾವೆಲ್ಲ ಒಟ್ಟಿಗೆ ಇರೋಣ, ಒಟ್ಟಿಗೆ ಬಾಳೋಣ. ಹೌದು ಹೌದು, ನಾವೆಲ್ಲ ಒಟ್ಟಿಗೆ ಇರೋಣ. ಎಲ್ಲರೂ ಸುಮ್ನಿರಿ. ನೀವೆಲ್ಲ ಹೇಳ್ತಿರೋ ಹಾಗೆ ನಾವೆಲ್ಲರೂ ಒಟ್ಟಿಗೆ ಹೊರಡೋಣ. ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ. ಮಾಣಿಕ್ಯ, ನಿನಗೆ ಎಚ್ಚರಿಕೆ ಕೊಡುವೆ. ನನ್ನ ದಾಸ್ಯದಿಂದ ನಿನ್ನನ್ನು ಮುಕ್ತಗೊಳಿಸುವೆ. ನಿನಗೆ ಮತ್ತೆ ಅದೇ ದಾರಿದ್ರ್ಯ ಮರಳಿ ಬರಲಿದೆ. ನಿಮ್ಮ ಆಜ್ಞೆ. ನಿಲ್ಲಿ ದೈತ್ಯಗುರು, ನಾನು ನಿಮ್ಮಷ್ಟು ಜ್ಞಾನಿಯಲ್ಲ, ಆದರೆ ಭೂಮಿಯ ಭಗವಂತನಾದ್ದರಿಂದ ಇಷ್ಟನ್ನು ಅವಶ್ಯ ತಿಳಿದಿದ್ದೇನೆ. ಹೀಗೆ ಓಡುವುದರಿಂದ ದುಃಖದಿಂದ ಮುಕ್ತಿ ಸಿಗುವುದಿಲ್ಲ, ಮತ್ತು ದುಃಖದಿಂದ ಮುಕ್ತಿ ಪಡೆಯಲು ಒಂದೇ ಮಾರ್ಗವಿದೆ. ದುಃಖದ ಅಗ್ನಿಯಲ್ಲಿ ಬೇಯುವವನಿಗೆ ಅವನ ಜೀವನದಿಂದ ಮುಕ್ತಿ. ದೈತ್ಯಗುರು, ನೀವು ಜಗತ್ತಿನ ಯಾವ ಮೂಲೆಗೆ ಹೋದರೂ ಸರಿಯೇ, ನಿಮ್ಮ ಮಾತೆಯ ಹಂತಕ ಜೀವಂತವಾಗಿರುವವರೆಗೆ ನಿಮಗೆ ಶಾಂತಿ ಸಿಗುವುದಿಲ್ಲ. ನನಗೆ ಅರ್ಥವಾಯಿತು, ಅತೀತದಲ್ಲಿ ನಿಮಗೆ ನಿಮ್ಮ ಶಿಷ್ಯರ ಪರಾಜಯದಿಂದ ಘೋರ ನಿರಾಸೆಯಾಗಿದೆ. ಆದರೆ ಅದರ ಅರ್ಥ ಇದಲ್ಲ. ಇನ್ನು ಯಾರು ನಿಮ್ಮ ಶಿಷ್ಯರಾಗುತ್ತಾರೋ ಅವರು ಕೂಡ ಪರಾಜಿತರಾಗುತ್ತಾರೆಂದು. ನೀವು ನನ್ನ ಮೇಲೆ ವಿಶ್ವಾಸವಿಡಿ, ನನಗೆ ನಿಮ್ಮ ಶಿಷ್ಯನಾಗುವ ಅವಕಾಶ ನೀಡಿರಿ. ನಾನು ನಿಮ್ಮ ಮಾನವನ್ನು ಉತ್ತಮಗೊಳಿಸುತ್ತೇನೆ, ಪತನವಲ್ಲ. ಭಗವಂತ ಕಂಸ ನಿಮಗೆ ವಚನ ನೀಡುತ್ತಾನೆ, ನಿಮ್ಮಲ್ಲಿ ಸೇರಿರುವ ಪ್ರತಿಯೊಂದು ಜ್ಞಾನವು ನಮ್ಮ ಶತ್ರುವಿನ ವಿನಾಶಕ್ಕೆ ಅಸ್ತ್ರವಾಗುತ್ತದೆ. ಅವನು ಜೀವಂತವಾಗಿ ಇರಲಾರ. ಇದು ಪ್ರತಿಜ್ಞೆ ನನ್ನದು. ಕಥೆಗಳು ಮತ್ತು ಕಾರ್ಯಗಳಲ್ಲಿ ಅಂತರವಿರುತ್ತದೆ ಕಂಸ. ಚಂದ್ರ ನಶಿಸಿ ಸೂರ್ಯನಳಿದು ನಿಂತರೂ ಜಗತ್ ವ್ಯವಹಾರ. ಮನದೃಢ ಭಗವಂತ ಕಂಸನಿಗೆ ಇದೇ ಅಚಲ ನಿರ್ಧಾರ. ದೈತ್ಯಗುರು, ನಾನು ಆ ಕೈಲಾಸದಂತೆ ಬೀಳುವುದಿಲ್ಲ, ನಾಶವಿಲ್ಲ ಮತ್ತು ಭಯವಿಲ್ಲ. ಆತ್ಮವಿಶ್ವಾಸದ ಛಾಯೆ ನೋಡುತ್ತಿದ್ದೇನೆ ನಿನ್ನ ಮುಖಮಂಡಲದಲ್ಲಿ. ನನಗೆ ನಿನ್ನ ಗುರುವಾಗಲು ಸ್ವೀಕಾರವಿದೆ. ನಿಮಗೆ ಕೋಟಿ ಕೋಟಿ ಪ್ರಣಾಮ ದೈತ್ಯಗುರು. ಆದರೆ ನನ್ನದೊಂದು ಷರತ್ತಿದೆ. ನಾನು ನಿಮ್ಮ ಸಹಸ್ರ ಷರತ್ತುಗಳನ್ನು ಒಪ್ಪಿಕೊಳ್ಳಲು ಸಿದ್ಧನಿದ್ದೇನೆ. ನೀನು ನನಗೆ ಗುರುದಕ್ಷಿಣೆ ಕೊಡಬೇಕಾಗುತ್ತೆ. ಭಗವಂತ ನಾನು, ಭಗವಂತ ಕಂಸ, ಎಲ್ಲವನ್ನೂ ಕೊಡುವ ಸಾಮರ್ಥ್ಯವಿದೆ ನನ್ನಲ್ಲಿ. ಸಂಪತ್ತು, ಧನ, ವೈಭವ, ಐಶ್ವರ್ಯ ಏನು ಬೇಕೋ ಕೇಳಿ. ನನಗೆ ಇದರಲ್ಲಿ ಯಾವುದೂ ಬೇಕಾಗಿಲ್ಲ. ಮತ್ತೇನು ಕೊಡಲಿ ನಿಮಗೆ ಗುರುದಕ್ಷಿಣೆಯಾಗಿ? ನಿನ್ನ ಶಿರವು ಇಲ್ಲಿಯವರೆಗೆ ಯಾರ ಸಮಕ್ಷಮದಲ್ಲೂ ಬಾಗಿಲ್ಲ ಕಂಸ. ನನಗೆ ನಿನ್ನ ತುಂಡರಿಸಿದ ಶಿರ ಬೇಕು.